ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್, ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು RSS ಸಂಘದ ಬಗ್ಗೆ ಮಾತನಾಡುತ್ತಾರೆ. ಸಂಘದ ಚಟುವಟಿಕೆಗಳನ್ನು ನಿಷೇಧಿಸಬೇಕು ಅಂತ ಪತ್ರ ಬರೀತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಏನು ಅದರಿಂದ ತೊಂದರೆ ಆಗಿದೆ ಇವರಿಗೆ, ಫಸ್ಟ್ ಅದನ್ನು ಸ್ಪಷ್ಟಪಡಿಸಲಿ. ಇವತ್ತು ದೇಶದಾಗ ಎಲ್ಲೇ ತೊಂದರೆ ತಾಪತ್ರೆ ಏನೇ ಆದರೂ ಸರ್ಕಾರಕ್ಕಿಂತ ಮುಂದೆ ಬಂದು ನಿಂತಿರುತ್ತದು ಈ ಸಂಘಗಳು. ಇವರು ಮನೆ ಮಠ ಎಲ್ಲ ಬಿಟ್ಟು ತಮ್ಮ ಜೀವದ ಹಂಗೆ ತೊರೆದು ಇವತ್ತು ಜನರ ರಕ್ಷಣೆ ಮಾಡೋಕ್ಕೆ ಹೋರಾಟ ಮಾಡ್ತಾ ಇದ್ದಾರೋ. ಅಂಥವ್ರ ಮೇಲೆ ಇವರು ಆಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅನ್ನೋದು ಅವ್ರ ಆತ್ಮಾಲೋಕನೆ ಮಾಡಲೇಬೇಕಾಗ್ತದೆ ಅವರಿಬ್ಬರು, ಮುಖ್ಯಮಂತ್ರಿಗಳು ಮತ್ತು ಖರ್ಗೆ ಅವರು. ಇವತ್ತು ನಮ್ಮ ಅಖಂಡ ಭಾರತ ದೇಶ ಇವತ್ತು ನಾವು ಏನೋರು ಎಲ್ಲರೂ ಜೊತೆಯಾಗಿ ಇದೆಯಪ್ಪ ಅಂದ್ರೆ ಇವತ್ತು ಸಂಘದ ವತಿಯಿಂದ ನಾವು ಇದ್ದೇವೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೇಕಾಗ್ತೈತಿ. ಸಂಘ ಎಂತೆಂಥ ಕೆಲಸ ಮಾಡಿದೆ ಅಂತ ಹೋಗಿ ಒಂದು ಸಂಘದಲ್ಲಿ ಕುತ್ಕೊಂಡು ಹೋಗಿ ನೋಡಲಿ. ಮನೆ ಊಟ ಮಾಡಿ ಮನೆ ಖರ್ಚು ತೊಗೊಂಡು ಮನೆಯಿಂದ ದುಡ್ಡು ತೊಗೊಂಡು ಹೋಗಿ ಸಮಾಜಕ್ಕಾಗಿ ದುಡಿದು ಸಮಾಜ ಕಟ್ಟದ್ದು ಯಾರೇ ಇದ್ರು ಇವತ್ತು ಅದು RSS ಸಂಘ. ಆ ಸಂಘದ ಬಗ್ಗೆ ಮಾತಾಡ್ಬೇಕಾರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು ಇವರು. ಈಗ ಇವತ್ತೇನೋ ಒಂದು ಆದೇಶ ಹಾಕಿದಾರು, ಏನೇ ಒಂದು ಕಾರ್ಯಕ್ರಮ ಮಾಡೋಕ್ಕಾರು ಪರ್ಮಿಷನ್ ತೊಗೊಳ್ಬೇಕು ಅಂತೇಳಿ. ಅದನ್ನು ಎಲ್ಲರಿಗೇ ಕಂಡೀಷನ್ ಹಾಕಬೇಕಲ್ಲ, ಒಬ್ರಿಗೊಂದು ಯಾಕೆ ಮಾಡ್ತಾರೆ ಈ ನ್ಯಾಯನೇ? ಇದನ್ನು ಫಸ್ಟು ಹಿಂತಕೊಳ್ಬೇಕು. ಅವ್ರು ಏನು ಮಾಡ್ತಾ ಇದ್ದಾರೋ ಆ ಕೆಲಸ ನೋಡಲಿ ಇವರು. ಅದರಲ್ಲಿ ತಪ್ಪಿದ್ರೆ ಖಂಡಿಸಿಲ್ಲ, ಇಲ್ಲ ಅನ್ನಂಗಿಲ್ಲ. ಆದರೆ ಸುಮ್ಮನೆ ಆರೋಪ ಮಾಡೋದು ತಪ್ಪು. ಇದನ್ನು ನಾವು ಪಕ್ಕಾ ಖಂಡಿಸಿದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ. ಇದ್ರ ಬಗ್ಗೆ ನಾವು ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್